ಹಲೋ ವಿವರ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನ. ಸೊ ಎಲ್ಲರಿಗೂ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆಯದಾಗಿ. ಸೊ ಇವತ್ತು ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ. ಸೊ ಹೇಗೆಲ್ಲ ಆಯಿತು ಅನ್ನೋದು ಕೂಡ ನಾನು ತೋರಿಸ್ತೀನಿ. ಸೊ ನಿನ್ನೆ ಡಯಟ್ ಪ್ಲ್ಯಾನಿಂದ ಏನಿತ್ತು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಕೂಡ. ಸೊ ಹಾಗೆ ವರಮಹಾಲಕ್ಷ್ಮಿ ಹಬ್ಬದನ್ನು ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ನಿನ್ನೆ ಎಲ್ಲ ಸಂಜೆಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಬಂದು ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಬಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಡಯಟ್ ಫ್ರೀ 10th ಡೇ ಹೇಗಾಯಿತು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ಎವ್ರಿ ಡೇ ಮಾರ್ನಿಂಗ್ ಥರ ನಂದು ರುಟೀನ್ ಸ್ಟಾರ್ಟ್ ಆಗಿದೆ. ಹಾಗೆಯೇ ಬಂದು ಇವತ್ತು ವಾಕಿಂಗು, ಎಕ್ಸಸೈಸು ಏನೂ ಮಾಡಲಿಲ್ಲ. ಸೊ ವಾಕಿಂಗ್, ಎಕ್ಸಸೈಸ್ ಏನೂ ಮಾಡಲಿಲ್ಲ ಮತ್ತು ನಿದ್ದೆ ಗೆಟ್ಟು ಹಬ್ಬ ಎಲ್ಲ ಮಾಡಿದ್ದಕ್ಕೆ. ಸೊ ನನ್ನ ವೆಯ್ಟ್ ಹೇಗಾಗಿದೆ, ಎಷ್ಟಾಗಿದೆ ಅನ್ನೋದನ್ನು ಕೂಡ ರಿವೀಲ್ ಮಾಡ್ತೀನಿ. ಸೊ ಇವತ್ತು ಮಾರ್ನಿಂಗು ಎವ್ರಿ ಡೇ ತೊಗೊಳ್ಳೋ ಥರನೇ ಜೀರಾ ಮತ್ತು ಚಕ್ಕೆ ಪೌಡರ್ ವಾಟರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆ ರಸನೂ ಕೂಡ ನೀವು ಸೇರಿಸ್ಕೊಳ್ಬೋದು. ಹಾಗೆ ನನಗೆ ಮಾರ್ನಿಂಗು ನೈವೇದ್ಯಕ್ಕೆ ಅಂತ ಎಲ್ಲ ಮಾಡಿದ್ದೆ ಅಲ್ವಾ. ಸೊ ಅದರಲ್ಲಿ ಸ್ವಲ್ಪ ಪೊಂಗಲ್ಲು 2 ಸ್ಪೂನಷ್ಟು, ಹಾಗೆ ರಸಾಯನ, ಹಾಗೆ ಹೆಸರು ಕಾಳು ಹುಸ್ಲಿ ಮತ್ತು ಕೋಸಂಬರಿ, ಸೌತೆಕಾಯಿ ಕೋಸಂಬರಿ ಇಷ್ಟು ಮಾತ್ರ ನಾನು ತೊಗೊಂಡಿದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು. ಎಲ್ಲ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನನ್ನ ಟೈಮಿಂಗ್ಸಲ್ಲಿ ನಾನು ತೊಗೊಂಡಿದ್ದನ್ನು. ಇವತ್ತು ಯಾವುದೇ ಓಟ್ಸ್ ಪಡ್ಡಿಂಗ್ ಆ ಥರ ಏನೂ ಮಾಡಲಿಲ್ಲ. ಮತ್ತು ನಿದ್ದೆ ಬಂದಿರೋದ್ರಿಂದ ನನಗೇನು ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಮಧ್ಯಾಹ್ನ. ಹಾಗಾಗಿ ಒಂದೇ ಒಂದು ಮರ್ಸೆಬ್ಬು ಇರುತ್ತಲ್ವ, ಸೊ ಅದನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ತೊಗೊಂಡೆ. ಸೊ ನನ್ನ ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಿದ್ರಿ ಅಲ್ವಾ. ಸೊ ನೈಟು ನಿದ್ದೆಗೆಟ್ಟಿದ್ದಕ್ಕೂ, ಒಂದು ದಿನ ವಾಕಿಂಗ್ ಎಕ್ಸಸೈಸ್ ಮಾಡಲಿಲ್ಲ ಅಂದಿದ್ದಕ್ಕೆ ಎಷ್ಟು ಅರ್ಧ kg ಸ್ವಲ್ಪ ಗೈನ್ ಆಗಿದೆ. ಅಂದರೆ 4 ಡೇಸಿಗೆ 1.5 ಹೋಗಬೇಕಾಗಿತ್ತಲ್ವ. ಸೊ ಇವಾಗ 940 ಗ್ರಾಮ್ಸ್ ಕಮ್ಮಿ ಆಗಿದೆ. ಇಲ್ಲಿರೋದು ನನಗೆ 67.620, ಅಂದರೆ 57 kg 620 ಗ್ರಾಮ್ ಆಗಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಇದ್ದಿದ್ದೆಷ್ಟು 68 kg 560 ಗ್ರಾಮ್ ಇದ್ದಿದ್ದು. ಸೊ 940 ಗ್ರಾಮ್ ನಾನು ಕಮ್ಮಿ ಆಗಿದ್ದೀನಿ. 60 ಗ್ರಾಮ್ ಕಮ್ಮಿ 1 kg ಲಾಸ್ ಆಗಿದ್ದೀನಿ ಅಷ್ಟೇ. ಅಂದರೆ ಹಬ್ಬ ಎಲ್ಲ ಮಾಡಿಕೊಂಡು ಡಯಟ್ ಪ್ಲ್ಯಾನಿಂಗು ಅಷ್ಟು ಗಮನ ಕೊಡೋದಕ್ಕಾಗಲಿಲ್ಲ ಅಲ್ವಾ. ಸೊ ಹಾಗಾಗಿ ಅಂದರೆ ಡಯಟ್ ಮಾಡ್ತಿರೋರು ಚೆನ್ನಾಗಿ ನಿದ್ದೆ ಕೂಡ ಮಾಡಬೇಕು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಈ ಥರ ವೇರಿ ಆಗೋಗ್ಬಿಡುತ್ತೆ ಅಷ್ಟೇ. ಹಾಗೆಯೇ ನೈಟಿಗೆ ಇದು ಕಂಟಿನ್ಯೂ ಆದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನೈಟಿಗೆ ನಾನು ಓಟ್ಸ್ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 3/4 ಬೌಲಷ್ಟು ಓಟ್ಸ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೀರನ್ನ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ರೆ ಗಟ್ಟಿಗೆ ಆಗಿರುತ್ತೆ ಅದು. ಓಟ್ಸ್ ಎಲ್ಲ ನೆನ್ಕೊಂಡ್ಬಿಟ್ಟು ಆಗ ಸ್ವಲ್ಪ ನೀವು ರುಬ್ಬಿಟ್ಕೊಂಡಿರೋಂಥ ಪುಡಿ ಮಾಡ್ಕೊಂಡಿರೋಂಥ ಓಟ್ಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಸೊ ಅದೇ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀರನ್ನ. ಎಷ್ಟು ಒಂದು 1/4 ಆ ಬೌಲಲ್ಲಿ ಹಾಕ್ಕೊಳ್ಬೇಕಷ್ಟೇ, ನೀರನ್ನ ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಫಸ್ಟೇ ಓಟ್ಸ್ ಪೌಡರ್ ಮಾಡಿಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಇದನ್ನು ಅದೇ ಥರ ಕಲಿಸ್ಕೊಂಡ್ಬಿಟ್ಟು ಮುಂಚೆನೇ 10 ಮಿನಿಟ್ಸ್ ಬಿಟ್ಟಿದ್ವಲ್ಲ ಸಾಕು. ಸೊ ಒಬ್ರಿಗಾದರೆ ಇಷ್ಟರಲ್ಲಿ ಒಂದು 3/4 ಬೌಲಲ್ಲಿ ನಮಗೆ 2 ರೊಟ್ಟಿ ಆಗುತ್ತೆ. 2 ಅಂತೂ ಸಾಕಾಗೋಗೋದು, ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ತಿನ್ನಬೇಕು ಅಂತ ಅನಿಸಲ್ಲ ಜಾಸ್ತಿನ, ಏಕೆಂದರೆ ನಾವು ಡಯಟಲ್ಲಿ ಇರ್ತೀವಲ್ವ. ಸೊ ಹಾಗಾಗಿ 2 ರೊಟ್ಟಿ ಆದರೆ ಸಾಕು. ಇದನ್ನು ನೀವು ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಯಾವುದಕ್ಕಾದ್ರೂ ಮಿಕ್ಸ್ ಮಾಡಿಕೊಂಡು ತಿನ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ ಅಂತ. ಈಗ ನಾನು ಪುಟ್ಟಾಗಿ 2 ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಓಟ್ಸ್ ಪೌಡರ್ನೇ ತಗೊಳ್ಬೇಕಾಗಿಲ್ಲ. ನಾವೀಗ ಚಪಾತಿ ಹಿಟ್ಟನ್ನ ಡೈಲಿ ಯೂಸ್ ಮಾಡ್ತೀವಲ್ವ, ಸೊ ಅದನ್ನೇ ಸ್ವಲ್ಪನ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಎರಡಕ್ಕೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ಲಟ್ಟಿಸ್ಕೊಳ್ಬೇಕು. ಎಷ್ಟು ತೆಳುಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ. ತೆಳುಗಿದ್ರೇ ಚೆಂದ, ಏಕೆಂದರೆ ನೀಟಾಗಿ ಬೇಯೋದಿಲ್ಲ ಇಲ್ಲಾಂದರೆ ಓಟ್ಸಿಂದಲ್ವ. ಸೊ ಹಾಗಾಗಿ ಚಪಾತಿ ಹಿಟ್ಟಾಗಿದ್ದರೆ ನಾರ್ಮಲಾಗಿ ಸ್ವಲ್ಪ ದಪ್ಪ ಮಾಡಿದ್ರೂ ನಡೆಯುತ್ತೆ, ಏನಾಗಲ್ಲ. ಅದು ಊದ್ಕೊಂಡು ಬರುತ್ತಲ್ವ, 2 ಲೇಯರ್ಸ್ ಥರ ಬಂದುಬಿಡುತ್ತೆ. ಬಟ್ ಇದು ಆ ಥರ ಅಲ್ಲ, ಇದು ಜೋಳದ ರೊಟ್ಟಿ, ಈಕ್ವಲ್ ಟು ಜೋಳದ ರೊಟ್ಟಿ ಆಗುತ್ತೆ. ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಹಾಗೇನೂ ಕೂಡ ತಿನ್ಕೋಬೋದು ನೀವು. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡ್ರೆ ಹಾಗೇನೂ ಕೂಡ ತಿನ್ಕೊಳ್ಬೋದು.
ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಥರ ಇನ್ನೂ ಒಂದು ರೊಟ್ಟಿನ ನಾನು ಹಾಕ್ಕೊಳ್ತಾ ಇದ್ದೀನಿ, ಲಟ್ಟಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಚಪಾತಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ಕ್ವಿಕ್ಕಾಗಿ 15 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಇದು. ನೈಟ್ ಡಿನ್ನರ್ಗೆ, ವೆಯ್ಟ್ ಲಾಸ್ ಡಿನ್ನರ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದಿದು. ಸೊ ಈಗ ಒಂದೊಂದೇ ಸೈಡು ನಾವು ಚಪಾತಿ ಹೇಗೆ ಬೇಯಿಸ್ಕೊಳ್ತೀವಿ ಅದೇ ಥರ ಬೇಯಿಸ್ಕೊಳ್ಳಿ. ಯಾವ ಆಯಿಲ್ಲು ಅದು ಏನೂ ಹಾಕ್ಕೊಳ್ಬೇಡಿ, ತುಪ್ಪ ಎಲ್ಲ ಸೇರಿಸ್ಕೊಳ್ಬೇಡಿ. ನೀಟಾಗಿ 2 ಕಡೆ ಬೇಯಿಸ್ಕೊಂಡ್ರೆ ಸಾಕಾಯಿತು. ನೋಡಿ ಅವಾಗ ಸ್ವಲ್ಪ ಮಡ್ಚಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಇನ್ಸ್ಟೆಂಟಾಗಿ ಒಂದು 15 ಮಿನಿಟ್ಸಲ್ಲಿ ಕಲಿಸ್ಬಿಟ್ಟು 10 ಮಿನಿಟ್ಸ್ ಹಾಗೇ ಇಟ್ಕೊಂಡ್ಬಿಟ್ಟು ಇನ್ನು 5 ಮಿನಿಟ್ಸಲ್ಲಿ ನಾವು ಈ ರೊಟ್ಟಿನ ರೆಡಿ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. 2 ರೊಟ್ಟಿಗೆ ಸಾಕಾಗೋಗ್ಬಿಡುತ್ತೆ ನಿಮಗೆ. ಬೇಕು ಅಂದರೆ ತಿನ್ಕೊಳ್ಬೋದು, ಆ ಥರ ಏನಿಲ್ಲ. ಬಟ್ 2 ರೊಟ್ಟಿ ಸಾಕು ನಮಗೆ ಡಯಟಲ್ಲಿ ಇರೋದ್ರಿಂದ. ಆದಷ್ಟು ಟೈಮಿಂಗ್ಸ್ನ ದಯವಿಟ್ಟು ಮೇಂಟೈನ್ ಮಾಡಿ. ನಮಗೆ ಟೈಮಿಂಗ್ಸ್ ಏನಾದರೂ ವೇರಿ ಆಯಿತು ಅಂತಂದರೆ ನಮ್ಮ ವೆಯ್ಟ್ನಲ್ಲೂ ಕೂಡ ವೇರಿ ಆಗುತ್ತೆ. ಇದು ಇಂಪಾರ್ಟೆಂಟು. 10 to 11 ಒಳಗಡೆ ನೀವು ಮಲ್ಕೊಂಡ್ಬಿಡಿ. ಸೊ ನಮಗೆ ಬೇಬಿ ಇರೋದ್ರಿಂದ ಸ್ವಲ್ಪ ಏರುಪೇರಾಗುತ್ತೆ ನಾವು ಮಲ್ಕೊಳೋದು. ಬಟ್ ನಿಮಗೆ ಆ ಥರ ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಹೇಳಿದ್ರೆ 10ಗೆಲ್ಲ ನೀವು ಮಲ್ಕೊಳ್ಬೋದಲ್ವಾ. ಸೊ ಹಾಗಾಗಿ ನಿಮಗೆ ವೆಯ್ಟ್ ಬೇಗ ರೆಡ್ಯೂಸ್ ಕೂಡ ಆಗುತ್ತೆ. ಸೊ 2 ರೊಟ್ಟಿನೂ ಕೂಡ ರೆಡಿ ಆಯಿತು ನೋಡಿ. ನಾನಿವಾಗ ಇದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ನಂಚ್ಕೊಂಡು ತಿಂತಾಯಿದ್ದೀನಿ. ತುಂಬ ಟೇಸ್ಟಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಎವ್ರಿ ಡೇ ತಗೊಳ್ಳೋ ಥರ ನಾನು ನೈಟ್ ಡಿಟಾಕ್ಸ್ ಡ್ರಿಂಕನ್ನು